ಸಿಎಂ ಕುರ್ಚಿ ಆಸೆ ಹೊತ್ತು ದೆಹಲಿಗೆ ಹೋಗಿದ್ದಂಥ ಡಿ.ಕೆ. ಶಿವಕುಮಾರ್ ನಿರಾಸೆಯಿಂದ ವಾಪಸ್ ಬರ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಭೇಟಿಗೆ ಅವಕಾಶವನ್ನು ರಾಹುಲ್ ಗಾಂಧಿ ಕಲ್ಪಿಸಿಕೊಟ್ಟಿಲ್ಲ. ಭೇಟಿಗೆ ಅವಕಾಶ ಸಿಗದೆ ಹೋದದ್ದಕ್ಕೆ ಸಿಎಂ ಡಿ.ಕೆ. ಶಿವಕುಮಾರ್ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿಲ್ಲ, ನಾನು ಕಾರ್ಯಕರ್ತನಾಗಿ ಇರಲು ಇಷ್ಟಪಡ್ತೇನೆ. ರಾಹುಲ್ ಗಾಂಧಿ ನಿನ್ನೆಯಷ್ಟೇ ವಿದೇಶದಿಂದ ಬಂದಿದ್ದಾರೆ. ರಾಹುಲ್ ಗಾಂಧಿ ಅವರಿಗೆ ನಾನು ತೊಂದರೆ ಕೊಡೋದಿಲ್ಲ. ದೆಹಲಿಯಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ನೋವಿನಿಂದ ಮಾತುಗಳನ್ನು ಹೇಳಿದ್ದಾರೆ. ಇತ್ತೀಚಿನ ಬೆಳವಣಿಗೆಗಳನ್ನು ಗಮನಿಸಿದ್ರೆ ಖಂಡಿತವಾಗಿಯೂ ಕೂಡ ಡಿ.ಕೆ. ಶಿವಕುಮಾರ್ಗೆ ಸುಲಭವಾಗಿ ಮುಖ್ಯಮಂತ್ರಿಯ ಗಾದಿ ದಕ್ಕುತ್ತೆ, ಉಳಿಯುತ್ತೆ, ಗಿಟ್ಟಿಸಿಕೊಳ್ತಾರೆ ಅಂತ ಅನ್ನಿಸ್ತಾ ಇಲ್ಲ. ಒಂದು ಹಂತದಲ್ಲಿ ಬೆಳಗಾವಿ ಅಧಿವೇಶನ ಮುಗಿದ ಬಳಿಕ ಅವಕಾಶವನ್ನು ಕೊಡಬಹುದು, ದೆಹಲಿಯ ನಾಯಕರು ಕರೆಸಿಕೊಳ್ಳಬಹುದು, ಮಾತುಕತೆಯನ್ನು ಮಾಡಬಹುದು ಅಂತ ಹೇಳಿ ಕೆಲವಷ್ಟು ವಿಶ್ಲೇಷಣೆಗಳು, ಚರ್ಚೆಗಳು ಇದ್ದಿದ್ದು ನಿಜ. ಆದರೆ ಹೈಕಮಾಂಡ್ ಇದರ ಬಗ್ಗೆ ತೀರಾ ನಿರಾಸಕ್ತಿಯನ್ನು ಹೊಂದಿದ್ದು ಮಾತ್ರವಲ್ಲದೆ ಇದು ನಿಮ್ಮ ಲೋಕಲ್ ಫೈಟ್, ನೀವೇ ಬಗೆಹರಿಸಿಕೊಳ್ಳಿ ಅಂತ ಹೇಳಿದ ಮೇಲೆ ಇನ್ನು ಅದರಲ್ಲಿ ಆ ವಿಷಯದಲ್ಲಿ ಜೀವಂತಿಕೆ ಇಲ್ಲ ಅಂತ ಅನ್ನಿಸತೊಡಗಿತ್ತು. ಇದೀಗ ಅದು ಸರಿ ಅಂತ ಅನ್ನಿಸ್ತಾ ಇದೆ. ಹಾಗಾದರೆ ಸಿದ್ದರಾಮಯ್ಯ ಮೇಲುಗೈಯನ್ನು ಸಾಧಿಸಿದ್ರಾ ಅಂದರೆ ಹೌದು ಅಂತ ಹೇಳ್ತಾ ಇದೆ. ಜರ್ಮನಿಯಿಂದ ನಿನ್ನೆ ರಾತ್ರಿ ದೆಹಲಿಗೆ ರಾಹುಲ್ ಗಾಂಧಿ ವಾಪಸ್ ಬಂದಿದ್ದಾರೆ. ರಾತ್ರಿ ರಾಹುಲ್ ಗಾಂಧಿ ಭೇಟಿಗೆ ಪ್ರಯತ್ನವನ್ನು ಡಿ.ಕೆ. ಶಿವಕುಮಾರ್ ನಿರಂತರವಾಗಿ ಮಾಡಿದರು. ಭೇಟಿಗೆ ಅವಕಾಶ ಸಿಗದಿದ್ದಕ್ಕೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ದೆಹಲಿಯಲ್ಲಿ ಕಾದು ಕುಳಿತರೂ ರಾಹುಲ್ ಗಾಂಧಿಗೆ ಅವಕಾಶವನ್ನು ಅಥವಾ ಭೇಟಿ ಮಾಡಲಿಕ್ಕೆ ಅವಕಾಶ ಸಿಗಲೇ ಇಲ್ಲ. ಹೀಗಾಗಿ ಪಕ್ಷದ ವರಿಷ್ಠರ ವಿರುದ್ಧ ತೀವ್ರ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬರಿಗೈಯಲ್ಲಿ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ, ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೇಳಿ. Rahul Gandhi is my leader of the opposition. They are at the helm of affairs. They are running the party under the guidance of Srimati Sonia Gandhi. Whatever they take a call, all will look into it, and there is a working. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ಒಂದು ಮಾತನ್ನು ಡಿ.ಕೆ.ಶಿ ಹೇಳ್ತಾ ಇದ್ರು, ದೆಹಲಿಗೆ ಹೋದ ಬಳಿಕ AICC ಕಚೇರಿಗೆ ಹೋಗ್ತೀನಿ ನಾನು. AICC ಕಚೇರಿ ಕಾಂಗ್ರೆಸ್ ಪಾರ್ಟಿ ಕಚೇರಿ ನಮಗೆ ದೇವಾಲಯ ಇದ್ದಂತೆ, ದೇವಾಲಯಕ್ಕೆ ಹೋಗಿ ಬರೋದು ನಮಗೆ ಸಂಪ್ರದಾಯ, ನಮ್ಮ ಕರ್ತವ್ಯ ಅಂತ ಹೇಳ್ತಾ ಇದ್ರು. ಜೊತೆಗೆ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿಯಾಗಿ ಬರ್ತೀನಿ ಅಂತ ಹೇಳ್ತಾ ಇದ್ರು. ಬಟ್ ಈ ಬಾರಿ ಡಿ.ಕೆ. ಶಿವಕುಮಾರ್ಗೆ ರಾಹುಲ್ ಗಾಂಧಿ ಅವರ ಮನೆಯ ಬಾಗಿಲು ಅಥವಾ ಅವರಿಗೆ ದರ್ಶನಕ್ಕೆ ಅವಕಾಶ, ಅವರ ಭೇಟಿಗೆ ಅವಕಾಶ ಸಿಕ್ಕಿಲ್ಲ. ಈ ವಿಚಾರದಲ್ಲಿ ಬೇಕು ಅಂತಲೇ, ಅಂದರೆ ಈ ವಿಚಾರ ಲೋಕಲಲ್ಲೇ ಬಗೆಹರಿಸಿಕೊಳ್ಳಲಿ ಎನ್ನುವ ಕಾರಣಕ್ಕಾಗಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಲಿಕ್ಕೆ ನಿರಾಕರಿಸ್ತಾ ಇದೆ ಅನ್ನಂಗೆ ಆಯಿತು ಅಲ್ಲಿಗೆ ಸ್ಪಷ್ಟವಾಗಿ. ಹಾಗಾದರೆ ಡಿ.ಕೆ.ಶಿ ಮುಂದಿರುವಂಥ ಆಯ್ಕೆಗಳೇನಿಲ್ಲ ಅಂತ? ದಶರಥ್, ಕಳೆದ ಒಂದೂವರೆ ತಿಂಗಳಿಂದ ನಡೆದಿದ್ದಂತಹ ಸಿಎಂ ಕುರ್ಚಿ ಬೆಳವಣಿಗೆಗಳು ಎಲ್ಲೋ ಒಂದು ಕಡೆ ಬೆಳಗಾವಿ ಚಳಿಗಾಲದ ಅಧಿವೇಶನದ ನಂತರ ಒಂದು ಮುಕ್ತಾಯದ ಹಂತಕ್ಕೆ ಬರುತ್ತೆ ಅಂತೇಳಿ ಚರ್ಚೆಗಳಿತ್ತು. ಆದರೆ ಬೆಳಗಾವಿ ಅಧಿವೇಶನ ಈಗ ಮುಗಿದಿದೆ. ಇನ್ನೇನು ದೆಹಲಿಗೆ ನಮ್ಮನ್ನು ಕರೆಸಿ ನಮ್ಮ ಜೊತೆ ಚರ್ಚೆಯನ್ನು ಮಾಡಿ ಅಂತಿಮವಾಗಿ ಒಂದು ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಳ್ಳುತ್ತೆ, ನನಗೆ ಅವಕಾಶವನ್ನು ಮಾಡಿಕೊಡ್ಬಹುದು ಅನ್ನುವಂಥ ಲೆಕ್ಕಾಚಾರವನ್ನು ಡಿ.ಕೆ. ಶಿವಕುಮಾರ್ ಅವರು ಇಟ್ಕೊಂಡಿದ್ರು. ಆದರೆ ಯಾವಾಗ ಕಳೆದ 3 ದಿನಗಳ ಹಿಂದೆ ಕಲಬುರಗಿಯಲ್ಲಿ AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು, ಅಲ್ಲಿಗೆ ಒಂದು ಕಡೆ ಆತಂಕ ಶುರುವಾಗತ್ತೆ. ಯಾಕೆಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿರುವಂಥದ್ದು, ಸ್ಥಳೀಯ ಮಟ್ಟದಲ್ಲಿ ಗೊಂದಲವನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀರಿ, ಸ್ಥಳೀಯ ಮಟ್ಟದ ನಾಯಕರೇ ಇದನ್ನು ಬಳಬೇಕು ಅಂತ ಹೇಳ್ತಾರೆ. ಜೊತೆಗೆ ಅಸಂಖ್ಯಾತ ಕಾರ್ಯಕರ್ತರಿಂದ ಪಕ್ಷ ಅಧಿಕಾರಕ್ಕೆ ಬಂದಿದೆ, ನಾನು ಅಂತೇಳಿ ಕೆಲವರು ಹೇಳ್ಕೊಂಡು ತಿರುಗಿದ್ರೆ ಆಗೋದಿಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾರೆ. ಅರೆ, AICC ಅಧ್ಯಕ್ಷರು ಯಾಕೆ ಈ ರೀತಿಯಾದಂಥ ಒಂದು ಹೇಳಿಕೆಯನ್ನು ಕೊಟ್ಟರು ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಉದ್ಭವ ಆಗತ್ತೆ. ಅದರ ಹಿಂದಿರುವಂತಹ ಲೆಕ್ಕಾಚಾರಗಳು ಕೂಡ ಬೇರೆ ಬೇರೆ ಆಗಿದೆ. ಅಂದರೆ ಹೈಕಮಾಂಡ್ ಅಂತೇಳಿ ಎಲ್ಲರೂ ಕೂಡ ಹೈಕಮಾಂಡ್ಗೆ ಕೈಯನ್ನು ತೋರಿಸ್ತಾ ಇದ್ರು. ಆದರೆ ಹೈಕಮಾಂಡ್ ಈಗ ಅಸಹಾಯಕವಾಗಿದೆ. ಅಸಹಾಯಕತೆಯನ್ನು ಖರ್ಗೆ ಅವರ ಹೇಳಿಕೆಯ ಮೂಲಕ ಈಗ ವ್ಯಕ್ತಪಡಿಸಿದೆ. ನಿಮ್ಮ ಸಮಸ್ಯೆ ಏನಿದ್ರು ನೀವು ಇಲ್ಲೇ ಬಗೆಹರಿಸ್ಕೊಳ್ಳಿ, ಮತ್ತೆ ದೆಹಲಿ ಕಡೆ ಮುಖ ಮಾಡಬೇಡಿ, ಹೈಕಮಾಂಡ್ ಭೇಟಿ ಮಾಡಬೇಡಿ ಅನ್ನುವಂಥ ಒಂದು ಸಂದೇಶವನ್ನು AICC ಅಧ್ಯಕ್ಷರು ಕೊಟ್ಟಿದ್ದಾರೆ. ಯಾಕೆಂದರೆ AICC ಅಧ್ಯಕ್ಷರು ಕಳೆದ 4 ದಿನಗಳಿಂದಲೂ ಕೂಡ ಬೆಂಗಳೂರಿನಲ್ಲೇ ಇದ್ದಾರೆ. ಕಲಬುರಗಿಯ ನಂತರ 3 ದಿನಗಳಿಂದ ಬೆಂಗಳೂರಿನಲ್ಲೇ ಇದ್ದಾರೆ. ಆದರೆ ಬೆಂಗಳೂರಿನಲ್ಲೇ ಇದ್ದು ತಮ್ಮ ಹೇಳಿಕೆ ನಂತರದ ಸ್ಟೇಟ್ಮೆಂಟ್ಗಳು ಏನಾಗ್ತಾ ಇದೆ ಅನ್ನುವಂಥ ಮಾಹಿತಿಗಳನ್ನು ಅವರು ಸಂಗ್ರಹ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಖರ್ಗೆ ಅವರ ಅಸಹಾಯಕತೆಯ ನಂತರ
ನನ್ನ ಪರವಾಗಿ ಖರ್ಗೆ ಅವರು ನಿಲ್ಲಿಲ್ಲ, ಪ್ರಯತ್ನಗಳನ್ನು ಮಾಡಿದ್ರು ಆಗ್ತಾ ಇಲ್ಲ ಅನ್ನುವಂಥ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಪ್ರವಾಸವನ್ನು ಮಾಡ್ತಾರೆ. ನಿನ್ನೆ ಜಲಶಕ್ತಿ ಸಚಿವರ ಸಭೆ ಇರುತ್ತೆ, ಆ ಸಭೆಯ ಕಾರಣ ದೆಹಲಿಗೆ ಭೇಟಿಯನ್ನು ಕೊಡ್ತಾರೆ. ಭೇಟಿಯನ್ನು ಕೊಟ್ಟು ನಿನ್ನೆ ಜರ್ಮನಿ ಪ್ರವಾಸದಿಂದ ರಾಹುಲ್ ಗಾಂಧಿ ಅವರು ಕೂಡ ನಿನ್ನೆ ವಾಪಸ್ ಆಗ್ತಾರೆ ದೆಹಲಿಗೆ. ಆ ಸಂದರ್ಭದಲ್ಲಿ ಅವರನ್ನು ಭೇಟಿ ಮಾಡಬೇಕು. ಉಳಿದಿರುವಂಥ ಆಯ್ಕೆ ಅದೊಂದೇ, ರಾಹುಲ್ ಗಾಂಧಿ ಅವರನ್ನು ಹೇಗಾದರೂ ಮಾಡಿ ಭೇಟಿ ಮಾಡಬೇಕು, ಅವರ ಜೊತೆನೇ ನಾನು ನನ್ನ ಮನದಿಂಗಿತವನ್ನು ಹೇಳ್ಕೊಳ್ಬೇಕು, ಪಕ್ಷಕ್ಕಾಗಿ ಏನೆಲ್ಲ ಕಷ್ಟಪಟ್ಟಿದ್ದೇನೆ, ಅಧಿಕಾರಕ್ಕೆ ತಂದಿದ್ದೇನೆ, ಇದೆಲ್ಲವನ್ನು ಕೂಡ ಅವರಿಗೆ ವಿವರಿಸಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ಪ್ರಯತ್ನವನ್ನು ಮಾಡ್ತಾರೆ, ಅದು ಪ್ರಿಯಾಂಕ್ ಖರ್ಗೆ ಅವರ ಮೂಲಕ. ಸೊ ಆದರೆ ರಾಹುಲ್ ಗಾಂಧಿ ಇಲ್ಲಿ ಬಿಲ್ಕುಲ್ ಭೇಟಿಗೆ ಅವಕಾಶವನ್ನು ಕೊಡೋದಿಲ್ಲ. ಹಿಂದೆಯೂ ಕೂಡ ಒಮ್ಮೆ ದೆಹಲಿಗೆ ತೆರಳಿದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶ ಕೊಟ್ಟಿರಲಿಲ್ಲ 2 ದಿನಗಳ ಕಾಲ ಕಾದರೂ ಕೂಡ. ಈಗಲೂ ಕೂಡ ಅದೇ ರೀತಿಯಾಗಿ ಅವಕಾಶ ಕೊಟ್ಟಿಲ್ಲ. ಅಂದರೆ ಭೇಟಿಗೆ ಅವಕಾಶವನ್ನು ಕೊಟ್ಟಿದ್ದೆ ಆದರೆ ಇದು ಸಹಜವಾಗಿ ಪ್ರಸ್ತಾಪ ಆಗತ್ತೆ. ಆಗ ನೀವು ಹಿಂದೆ ಈ ರೀತಿಯಾಗಿ ಒಪ್ಪಂದ ಆಗಿತ್ತು, ನನಗೆ ಯಾವ ಅವಕಾಶವನ್ನು ಕೊಟ್ಟಿಲ್ಲ ಅಂತೇಳಿ ಡಿ ಕೆ ಶಿವಕುಮಾರ್ ಕೇಳ್ಬೋದು. ಅದೇ ನಾನು ತಪ್ಪಿಸ್ಕೊಂಡ್ರೆ ಭೇಟಿಯನ್ನೇ ಮಾಡದೇ ಇದ್ದರೆ ಅವ್ರು ಯಾರ ಬರೀ ಕೇಳ್ಕೊಳ್ತಾರೆ? ACC ಅಧ್ಯಕ್ಷರನ್ನ ಕೇಳ್ಕೊಳ್ಬೋದು. ACC ಅಧ್ಯಕ್ಷರಿಗೆ ಈಗಾಗಲೇ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ, ನಿಮ್ಮ ಸ್ಟೇಟು ನಿಮ್ಮ ರಾಜ್ಯ ಎಲ್ಲವೂ ಕೂಡ ನಿಮಗೆ ಗೊತ್ತಿದೆ, ನೀವೇ ನಿರ್ಧಾರವನ್ನು ತೆಗೆದುಕೊಳ್ಳಿ ಅಂತೇಳಿ ಹೇಳಿಬಿಟ್ಟಿದ್ದೀನಿ. ಹಾಗಾಗಿ ಖರ್ಗೆ ಅವರೇ ಅದನ್ನು ನಿಭಾಯಿಸಬೇಕು ಅನ್ನುವಂಥ ಅರ್ಥದಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಸುಮ್ಮನಾಗ್ತಾರೆ. ಹಾಗಾಗಿ ಇದ್ದಂತಹ ಒಂದು ಆಶಾದೀಪ ಅಂದರೆ ರಾಹುಲ್ ಗಾಂಧಿ ಅವರು ಕೂಡ ಈ ರೀತಿಯಾಗಿ ಭೇಟಿಗೆ ಅವಕಾಶ ಕೊಡಲಿಲ್ಲ ಅಂದರೆ ಡಿ ಕೆ ಶಿವಕುಮಾರ್ ಅವರು ಇನ್ನೇನಾಗಬೇಕು? ಸೊ ಹಾಗಾಗಿ ಈಗ ಹೈಕಮಾಂಡ್ ವಿರುದ್ಧವೇ ಅವರಿಗೆ ಸಾಕಷ್ಟು ಬೇಸರ ಆಗಿದೆ. ದೆಹಲಿಯ ಕರ್ನಾಟಕ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡಿ ತಮ್ಮ ನೋವನ್ನು ಅವರು ಹೊರಹಾಕಿದ್ದಾರೆ. ಇವತ್ತು ನಾನು ಕಾರ್ಯಕರ್ತರಾಗಿ ಶಿವಕುಮಾರ್ ಇತ್ತ ಶಾಸಕರ ಬೆಂಬಲ, ಶಾಸಕರ ಸಂಖ್ಯಾಬಲವನ್ನ ನೋಡಿದ್ರೆ ಶಾಸಕರ ಸಂಖ್ಯಾಬಲವನ್ನು ನೋಡಿದ್ರು ಕೂಡ ಡಿ ಕೆ ಶಿವಕುಮಾರ್ಗೆ ಹೇಳಿಕೊಳ್ಳುವಂಥ ಶಾಸಕರ ಶಕ್ತಿ ಇಲ್ಲ. ಡಿ ಕೆ ಶಿವಕುಮಾರ್ ನಂಬಿಕೊಂಡಿದ್ದು ಎಲ್ಲಿ ಅಂತ ಹೇಳಿದ್ರೆ ಹೈಕಮಾಂಡ್ ನನ್ನ ಸಹಾಯಕ್ಕೆ ಬರುತ್ತೆ, ಹೈಕಮಾಂಡ್ ನನಗೆ ಶಕ್ತಿ ತುಂಬುತ್ತೆ ಅಂತ ಹೇಳಿ. ಇತ್ತ ಶಾಸಕರ ಬಲವೂ ಇಲ್ಲ, ಅತ್ತ ಹೈಕಮಾಂಡ್ ಬಲವೂ ಇಲ್ಲ ಅಂದರೆ ಡಿ ಕೆ ಶಿ ಕನಸು ಕನಸಾಗಿ ಉಳಿಯುತ್ತಾ ಅಂತ. ಸದ್ಯಕ್ಕೆ ದಶರಥ್, ಯಾಕೆಂದರೆ ರಾಹುಲ್ ಗಾಂಧಿ ಅವರ ನಡೆ, ಭೇಟಿಗೆ ಅವಕಾಶ ಸಿಗದೇ ಇರುವಂಥದ್ದು, ಈ ಕಡೆ ಖರ್ಗೆ ಅವರ ಸ್ಟೇಟ್ಮೆಂಟು, ಇದೆಲ್ಲವನ್ನೂ ಕೂಡ ಗಮನಿಸಿದಾಗ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರ ಆಸೆಯಾಗಿಯೇ ಉಳಿಯುತ್ತೆ ಅನ್ನುವಂಥದ್ದು ಬಹಳ ಸ್ಪಷ್ಟ. ಸದ್ಯಕ್ಕೆ ಹೈಕಮಾಂಡ್ ಕೂಡ ಈ ವಿಚಾರದಲ್ಲಿ ಎಂಟ್ರಿ ಆಗೋದಿಲ್ಲ. ಹಾಗಾಗಿ ಸಿದ್ದರಾಮಯ್ಯನವರ ಕುರ್ಚಿ ಕೂಡ ಆಬಾಧಿತವಾಗಿ ಎಲ್ಲೋ ಒಂದು ಕಡೆ ಮುಂದುವರಿಯುತ್ತೆ ಅನ್ನುವಂಥದ್ದು ಇದರಿಂದ ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರ ಆಸೆ ಕೈಗೂಡಬೇಕಾದ್ರೆ ಮತ್ತಷ್ಟು ದಿನ ತಳ್ಳಬೇಕಾಗತ್ತೆ. ಆದರೆ ಆಗಬಹುದು, ಅಥವಾ ಹೀಗೆ ತಿಳ್ಕೊಂಡು ಹೋದ್ರೂ ಹೋಗಬಹುದೇನೋ. ಸೊ ಒಂದು ಕಡೆ ಈ ಹೈಕಮಾಂಡ್ ಪದೇ ಈ ರೀತಿಯಾಗಿ ಹಿಂದೇಟನ್ನು ಆಗ್ತಾ ಇರುವಂತದನ್ನು ನೋಡಿದ್ರೆ ಬಹಳ ಸ್ಪಷ್ಟವಾಗಿ ಒಂದು ಸಂದೇಶವನ್ನ ರವಾನೆ ಮಾಡದಂತೆ ಕಾಣಿಸ್ತಾ ಇದೆ. ದಶರಥ್, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.